ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಆರ್ ವರ್ಸಸ್ LSC ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಟು ಬಿ ಆನೆಸ್ಟ್, ಈ ಮ್ಯಾಚ್ ಅನ್ನು ಕಂಪ್ಲೀಟ್ ಆಗಿ ನೋಡೋಕ್ಕಾಗಲಿಲ್ಲ, ಯಾಕಂದ್ರೆ ಈಚೆ ಹೋಗಿದೆ. ಆ ಕಾರಣದಿಂದ ಫಸ್ಟ್ ಇನ್ನಿಂಗ್ಸ್ ಕಂಪ್ಲೀಟ್ ಆಗಿ ನೋಡೋಕ್ಕೆ ಆಗಿಲ್ಲ ನಾನು. ಇವರ ಪರ್ಫಾರ್ಮೆನ್ಸ್ ಏನಿದೆ, ರಿಯಾನ್ ಪರಾಗ್ದು ಮತ್ತು ಸಂಜು ಸ್ಯಾಮ್ಸನ್ ಅವರ ಪರ್ಫಾರ್ಮೆನ್ಸ್ನ ಇದನ್ನ ಮಿಸ್ ಮಾಡ್ಕೊಂಡು ಸಖತ್ತಾಗಿ ಅವನ ಅಜ್ಜಿ ಚಚ್ಚಿತ್ರ ಹಾಕೊಂಡು ಸಂಜು ಸ್ಯಾಮ್ಸನ್ ಅವರು 82 ರನ್ನು. ಇವರು ನೋಡ್ರಿ, ರಿಯಾನ್ ಪರಾಗು ಈ ಒಂದು ಸೀಸನ್ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ರಿಯಾನ್ ಪರಾಗು ಲಾಸ್ಟ್ ಸೀಸನ್ ಎಲ್ಲ ಒಂಥರ ವರ್ಸ್ಟಾಗಿ ಹೋಗ್ಬಿಟ್ಟಿದ್ರು. ಬಟ್ ಈ ಸೀಸನ್ ನನ್ನ ಪ್ರಕಾರ ಒಂಥರ ಡಿಫ್ರೆಂಟಾಗೆ ಬಂದಿದ್ದಾರೆ, ಡಿಫ್ರೆಂಟಾಗೆ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಮ್ಯಾಚ್ ಆಡಿದರೆ ಗೋಯಿಂಗ್ ಫಾರ್ವರ್ಡ್ ಅದೇ ಥರ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಖುಷಿ ವಿಚಾರ ಏನು ಗೊತ್ತಾ ಮಗ, ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಗೊತ್ತಾ, ಮ್ಯಾಚ್ ಕಂಪ್ಲೀಟ್ ಆಗಿ ನೋಡಿಲ್ಲ ಅಂತಂದ್ರೂ 4ಕ್ಕೆ 4 ಪ್ರಿಡಿಕ್ಷನ್ ಸಕ್ಸಸ್ಸು ಮಗ. ಯಾವ ಮಗ ಕೊಡ್ತಾನೆ 4ಕ್ಕೆ 4 ಪ್ರಿಡಿಕ್ಷನ್ ಸಕ್ಸಸ್ಸು? ನನಗೆ ನಾನೇ ಶಬಾಷ್ ಹೇಳ್ಕೋಬೇಕು, ನೀವು ಬೈತೀರ ನನಗೆ ಗೊತ್ತು. 4ಕ್ಕೆ 4 ಪ್ರಿಡಿಕ್ಷನು. ನೆಕ್ಸ್ಟ್ ಮ್ಯಾಚ್ ಹೇಳಿದ್ದೀನಿ ಮುಂಬೈ ಗೆಲ್ಲುತ್ತೆ ಅಂತ, ಅದು ಏನಾದ್ರು ಗೆದ್ಬಿಡ್ತು ಅಂತ ಅನ್ಕೊಳ್ಳಿ, ಸ್ಟ್ರೀಕು 5ಕ್ಕೆ 5 ಪ್ರಿಡಿಕ್ಷನ್ ಚಿಂದಿ ಆಗಿರುತ್ತೆ. ಆಗಲಿ ಅಂತ ಬೇಡ್ಕೊಳ್ಳಿ, ಮುಂಬೈ ಇಂಡಿಯನ್ಸ್ ಗೆಲ್ಲಿ ಅಂತ. ಏನಿತ್ತು ಗುರು ಇವತ್ತು ಮ್ಯಾಚ್ ಕೈಯಲ್ಲೇನೆ ಇತ್ತು. ಅಲ್ಲಿ LSC ಅವರ ಕೈಯಲ್ಲೇನೆ ಇತ್ತು. KL ರಾಹುಲ್ ಮತ್ತು ನಿಖಿಲಸ್ ಪೂರನ್ ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ ಕೈಯಲ್ಲೇನೆ ಇತ್ತು. ಆ್ಯಕ್ಚುಲಿ ಸೆಕೆಂಡ್ ಇನ್ನಿಂಗ್ಸನ್ನು ನೋಡಿದೆ, ಲಾಸ್ಟ್ ಮೂಮೆಂಟ್ರಿಗೂ ನೋಡಿದೆ. ಬಟ್ ಸಖತ್ ಡೆತ್ ಬೌಲಿಂಗ್ನ ಮಾಡಿದ್ರು. RR ಅಂತೂ ಸಿಕ್ಕಾಪಟ್ಟೆ ಕಂಟ್ರೋಲಿಗೆ ತೊಗೊಂಬಂದ್ರು. ಮಿಡ್ಲ್ ಓವರ್ಸಲ್ಲಿ ಇಕ್ಕಿಲ್ಲ ಅಂತಲ್ಲ, ರಾಹುಲ್ ಇಕ್ಕಿದ್ರು. ಆಮೇಲೆ ನಿಖಿಲಸ್ ಪೂರನ್ ಹಾವಳಿ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಹಂಗೆ ಡೌನ್ ಆಗಿ ಹೋಗ್ಬಿಡ್ತು. 20 ರನ್ನಿಂದ ಗೆದ್ದಿದ್ದಾರೆ ಅಂತಂದರೆ ಇದೊಂಥರ ಒಂದು ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿ ಅಂತಲೇ ಹೇಳಬೇಕು. T20ಸ್ಗೆ ಬಂತು ಅಂದರೆ ಡೆತ್ ಬೌಲಿಂಗ್ನ ಸಖತ್ತಾಗಿ ಮಾಡಿದ್ರು. ಸಂದೀಪ್ ಸ್ಯಾಂಡಿ ಅಂತೂ ಸಖತ್ ಬೌಲಿಂಗ್ನ ಮಾಡಿದ್ರು ಆಯಿತಾ. ಸಖತ್ತಾಗೆ ತೊಗೊಂಬಂದ್ರು ಸ್ಯಾಂಡಿನ ಡೆತ್ ಓವರ್ಸ್ಗಳಲ್ಲಿ. ಅಲ್ಲಿ ಕ್ರೂಷಿಯಲ್ 3 ಓವರ್ಸ್ನ ಹಾಕಿದ್ರು. ಜೊತೆಗೆ ಆವೇಶ್ ಖಾನ್ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಟ್ರೆಂಟ್ ಬೋಲ್ಟ್ ಎಲ್ಲರೂ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳಬೇಕು. ಅಶ್ವಿನ್ ಅವರು ಕೂಡ ಕ್ರೂಷಿಯಲಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಸೊ ಇನ್ನೇನು ಹೇಳೋ ಅಂಥದ್ದೇನಿಲ್ಲ. ಇವತ್ತಿನ ಮ್ಯಾಚನ್ನು ಆ್ಯಕ್ಚುಲಿ ಫುಲ್ ಕಂಪ್ಲೀಟಾಗಿ ನೋಡಿಲ್ಲದೆ ಇರೋದ್ರಿಂದ ನಿಮಗೆ ಫುಲ್ ಫ್ಲೆಡ್ಜಾಗಿ ನಿಮಗೆ ಎಲ್ಲ ಡೀಟೇಲ್ಡಾಗಿ ಎಕ್ಸ್ಪ್ಲನೇಷನ್ ಎಲ್ಲ ಕೊಡುವಂಥ ಅಗತ್ಯತೆ ಇಲ್ಲ. ಆಮೇಲೆ ಏನಕ್ಕೆ ಈ ಮ್ಯಾಚ್ ಬಗ್ಗೆ ವಿಡಿಯೋ ಮಾಡಿಲ್ಲ ಅಂತ ಕೇಳ್ಬಿಡ್ತೀರಾ, ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು. ಸೊ ಇವತ್ತು LSC ಅವರು ಹೊಗೆ ಹಾಕಿಸ್ಕೊಂಡಿದ್ದಾರೆ. KL ರಾಹುಲ್ ಅವರ ಪರ್ಫಾರ್ಮೆನ್ಸು ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಆಗಿ ಬಂದಿರಬೇಕಾಗಿತ್ತು. ಒಂದು ಸ್ವಲ್ಪ ಹೊಡೆದ್ರು, ಇಲ್ಲ ಅಂತಲ್ಲ 50 ಹೊಡೆದ್ರು. ಬಟ್ ಇನ್ನೊಂದು ಚೂರು ಅಗ್ರೆಸಿವ್ ಆಗಿ ಬಂದಿತ್ತು ಅಂದರೆ ಏನಾದ್ರು ಆಗಿರೋದೇನೋ, ಕ್ಲೋಸ್ಗೆ ಬಂದಿರಬಹುದಾಗಿತ್ತೇನೋ ಅಂತ ಅನ್ನಿಸ್ತು ನನಗೆ. ಒಟ್ಟಲ್ಲಿ KL ರಾಹುಲ್ ನಿಂತ್ಕೊಂಡು ಆಡಿಲ್ಲ ಅಂತಂದಿದ್ರೆ ಅಲ್ಲಿ ಇನ್ನೂ ಟಕ ನಂಗೆ ವಿಕೆಟ್ಸ್ಗಳು ಒಂದೆರಡಿಂದ ಬೀಳ್ತಾ ಇತ್ತು ಆಲ್ರೆಡಿ. ಇನ್ನೂ ಒಂದರಿಂದ ಟಕ್ಕ ನಂಗೆ ಬಿದ್ದೋಗ್ಬಿಟ್ಟಿರೋದಲ್ಲಿ. ಡಿಕಾಕ್, ಬದೋನಿ, ಪಡಿಕಲ್ ಇವರೆಲ್ಲ ಫ್ಲಾಪ್ ಆಗ್ತಾ ಇದ್ದಂಗೆನೇ ಇಲ್ಲಿ ಮೈನ್ ಕಾಂಟ್ರಿಬ್ಯೂಷನ್ ಬಂತು. ಬಟ್ ಇವ್ರು ಏನು ಆಡಿದ್ರು ನಿಖಿಲಸ್ ಪೂರನು, ನನಗೇನೋ ನಿಖಿಲಸ್ ಪೂರನ್ ಹೊಡೆದು ಚಚ್ಚಿ ಮುಗಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಲಾಸ್ಟ್ ಮೂಮೆಂಟ್ಗೆ ಸಿಕ್ಕಾಪಟ್ಟೆ ಸಖತ್ತಾಗಿ ಕಮ್ ಬ್ಯಾಕ್ ಮಾಡೋದು. RR ಬೌಲಿಂಗ್ ಯೂನಿಟಿಗೆ ಕ್ರೆಡಿಟ್ ಕೊಡಬೇಕು. ಇವರು ಡೆತ್ ಓವರ್ಲಿ ಏನು ಸಖತ್ತಾಗಿ ಬೌಲಿಂಗ್ ಮಾಡಿ ಹೊಡೆಯೋಕ್ಕೆ ಕೊಡಲಿಲ್ಲ ಅಲ್ಲಿ ಬಾಲ್. ನಿಖಿಲಸ್ ಪೂರನ್ ಇದ್ರೂ ಕೂಡ ಅವ್ರಿಗೆ ಹೊಡೆಯೋಕ್ಕೆ ಆಗ್ತಿರ್ಲಿಲ್ಲ. ಎಲ್ಲ ಒಂಥರ ಅರ್ಲಿ ಸ್ಟಾರ್ಟ್ಗಳನ್ನ ಹೊಡಿತಾ ಇದ್ರು. ಡೆತ್ ಓವರ್ಸ್ ಅಂತೂ ಸೈಕಾಗಿ ಬೌಲಿಂಗ್ ಮಾಡೋದು ಅಂತ ಹೇಳಬೇಕು. ಡೆತ್ ಬೌಲಿಂಗಿಂದನೇ ಇವತ್ತು RR ಗೆದ್ದಿದೆ ಅಂತ ಹೇಳಬೇಕು. ಕಂಟಿನ್ಯೂಸ್ ಆಗಿ 4 ಸ್ಟ್ರೀಕ್ ಆಗಿದೆ. ನೋಡೋಣ ಈ ಸ್ಟ್ರೀಕ್ ಎಲ್ಲಿವರೆಗೂ ಹೋಗುತ್ತೆ ಅಂತ. 5ನೇ ಮ್ಯಾಚಿಗೆ ದಬಾಕೊಡುತ್ತಾ ಅಥವಾ 6ನೇ ಮ್ಯಾಚಿಗೆ ದಬಾಕೊಡುತ್ತಾ ಅಂತ ಕಾದು ನೋಡಬೇಕು. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಏನು ಈ ಮ್ಯಾಚ್ ವಿಡಿಯೋ ಎಷ್ಟು ಜನ ನೋಡ್ತೀರಾ ಅಂತ ಗೊತ್ತಿಲ್ಲ ನನಗೆ. ಇವಾಗ ಒಂಥರ ಹೈ ಇಂಟೆನ್ಸಿಟಿ ಮ್ಯಾಚ್ ನಡೀತಿದೆ, GT ವರ್ಸಸ್ ಮುಂಬೈ ಇಂಡಿಯನ್ಸು. ಆ ಮ್ಯಾಚ್ ನೋಡೋದು ಬಿಟ್ಬಿಟ್ಟು ನಾನು ವಿಡಿಯೋ ನೋಡಿದಿರಾದ್ರು, ಅದಕ್ಕೋಸ್ಕರ ಸುಮ್ಮನೆ ಹಂಗೆ ಒಂದು ಸ್ವಲ್ಪ ಚಿಕ್ಕದಾಗ ಒಂದು ಸ್ವಲ್ಪ ಬ್ರೀಫ್ ಮಾಡಿದೆ ಅಷ್ಟೇನೆ. ಸೊ ನಿಮಗೇನು ಅನಿಸ್ತು ಇವತ್ತಿನ ಈ ಮ್ಯಾಚು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಬಾ.